ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ನಂಬಿಕೆಯ ನಡಿಗೆ ಬೆಳಕಿನೆಡೆಗೆ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ನಂಬಿಕೆಯ ನಡಿಗೆ ಬೆಳಕಿನೆಡೆಗೆ ಭಾಗ 6 ಕೇಳುವ ಮುನ್ನ ಇಲ್ಲಿಯವರೆಗೆ. ಕನ್ನಮಂಗಲದಲ್ಲಿ ಕೃಷಿ ಮಾಡಲು ನಿರ್ಧರಿಸಿದ ಶುಭ ಹಳ್ಳಿಯ ಸಮಸ್ಯೆಗಳನ್ನು ಅರಿತು ಅಲ್ಲಿನ ಬಡ ರೈತರ ಜೀವನ ಉತ್ತಮಗೊಳಿಸಲು ತನ್ನ ಕೈಲಾದ ಸಹಾಯ ಮಾಡಲು ನಿರ್ಧರಿಸುತ್ತಾಳೆ. ಅಭಿರಾಮ್ಗೆ ಶುಭಳ ಮೇಲೆ ಆಕರ್ಷಣೆಯುಂಟಾಗುತ್ತದೆ. ಶುಭಳ ಕೆಲಸಗಳಿಂದ ಅವಳು ಪಟೇಲರ ಮತ್ತು ಅವರ ಮಗ ಮಂಜೇಶನನ್ನು ಎದುರು ಹಾಕಿಕೊಳ್ಳುವ ಸಂದರ್ಭ ಬರುತ್ತದೆ. ಶುಭ ಶುರು ಮಾಡಿದ ಕೃಷಿ ಕೆಲಸಗಳೆಲ್ಲ ವಿಫಲವಾಗುತ್ತವೆ. ಶುಭ ಕೃಷಿ ಕಾಯಕದಲ್ಲಿ ಮೊದಲ ಹೆಜ್ಜೆ ವಿಫಲವಾದರೂ ಅದನ್ನೇ ಛಲದಿಂದ ಮುಂದುವರಿಸಲೇಬೇಕು ಅನ್ನೋ ದೃಢ ನಿರ್ಧಾರದಿಂದ ಕನ್ನಮಂಗಲದ ಕಡೆ ಹೋಗ್ತಾ ಯೋಚಿಸಿದ್ಲು. ಕನ್ನಮಂಗಲಕ್ಕೆ ಬಂದ ತಕ್ಷಣ ನನ್ನ ಮನಸ್ಸು ಸೆಳೆದಿದ್ದು ಈ ಅಭಿರಾಮ್. ಅವರ ಹೊರರೂಪಕ್ಕಿಂತ ಅವರ ನಡೆ, ಕಷ್ಟಕ್ಕೆ ಹೆದರದೆ ಹೆಗಲು ಕೊಡೋ ಪರಿ, ಅವಸರ ಪಡದೆ ಎಲ್ಲವನ್ನೂ ಹಿಡಿತಕ್ಕೆ ತರುವ ಆ ಶಕ್ತಿ, ಗುರಿ ನಿರ್ಧರಿಸಿ ಸರಿ ದಾರಿಯಡೆ ಕಾರ್ಯ ಮಾಡುವ ರೀತಿ, ಅವರ ತಂಗಿಯನ್ನು ನೋಡುವ ರೀತಿ, ಅವರು ಮಂಜೇಶನನ್ನು ನಿಯಂತ್ರಿಸಿ ಸರಿದಾರಿಯಲ್ಲಿ ಸ್ಪರ್ಧೆಗಿಳಿಸ್ತಾ ಇರೋ ರೀತಿ, ಅವರ ತಂಗಿ ಆದಿಶ್ರೀ ಮೂಲಕ ನನ್ನೊಡನೆ ಸಂಭಾಷಿಸುವ ಪರಿ, ಇದೆಲ್ಲ ನನ್ನ ಮನಸ್ಸನ್ನು ಬಹಳವಾಗಿ ತಟ್ಟಿದೆ. ಆದರೆ ಮತ್ತೆ ನೋಯಲು ನನಗಿಷ್ಟ ಇಲ್ಲ. ಅನಾಥೆ ನಾನು, ಸನಾಥರು ಅವರು. ನಾನು ಆದಿಶ್ರೀಗೆ ಗೆಳತಿಯಂತೆ ಆಗಿದ್ದೆ. ಅವಳ ಅಣ್ಣನಿಗೆ ಏನೇ ಹೇಳೋದಿದ್ರೂ ಅವಳ ಮೂಲಕನೇ ಹೇಳ್ತಾ ಇದ್ದೆ. ಅಭಿರಾಮ್ರೊಡನೆ ಮಾತಾಡೋಕ್ಕೆ ನನ್ನ ಮನಸ್ಸೇ ಹಿಂಜರಿತಾ ಇತ್ತು. ಅವರು ನನ್ನನ್ನು ಕೆಣಕಕ್ಕೆ ತಂಗಿನ ಮುಂದೆ ಇಟ್ಕೊಂಡು ಮಾತಾಡೋದನ್ನು ನೋಡಿದ್ದೀನಿ. ಅವರು ನನ್ನೆಡೆಗೋ ನಾನೇ ಅವರೆಡೆಗೋ ಸೆಳೆಯಲ್ಪಡೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಆವತ್ತು ನಾನು ನನ್ನ ಅಪ್ಪ ಅಮ್ಮ ಹಡೆದ ಮಗಳಲ್ಲ ಅಂತ ತಿಳಿದ ರಾತ್ರಿ, ಶುಭ ನನಗೆ ಬೇಡ ಅಂತ ಸದಾನಂದ ಹೇಳಿದ ರಾತ್ರಿ, ಜಗತ್ತಿನಲ್ಲಿ ಏನೂ ಬೇಡ ಅನಿಸಿ ಈ ಬದುಕಿಗೆ ಅಂತ್ಯ ಹಾಡ್ಬಿಡಬೇಕು ಅನಿಸಿತ್ತು. ತಕ್ಷಣ ನನಗೆ ನಮ್ಮ ಅಪ್ಪ ಅಮ್ಮ ಇಬ್ಬರ ಪ್ರೀತಿ ತುಂಬಿದ ಮುಖಗಳು ನನ್ನ ಕಣ್ಮುಂದೆ ತೇಲಿ ಬಂದಿತ್ತು. ಆವತ್ತು ಬೆಳದಿಂಗಳು ನಾನು ಮಲಗಿದ್ದ ಬಾಲ್ಕನಿಯಲ್ಲೇ ಬೀಳ್ತಾ ಇತ್ತು. ಎಷ್ಟೋ ಬಾರಿ ಆ ಚಂದಿರನಲ್ಲಿ ಸದಾನಂದನ ಮುಖ ನಾನು ಹುಡುಕ್ತಾ ಇದ್ದೆ. ಆದರೆ ಆವತ್ತು ನನಗೆ ಆ ಚಂದಿರನ ಕಡೆ ನೋಡೋಕ್ಕೆ ಹೇಸಿಗೆ ಅನ್ನಿಸ್ತು. ಆ ಚಂದಿರ, ಅವನ ಬೆಳದಿಂಗಳು ಎಲ್ಲ ಯಾವಾಗಲೂ ಇರೋ ಥರನೇ ಇದ್ದರೂ ನೋಡ್ತಾ ಇದ್ದ ನನ್ನ ಮನಸ್ಸಿನಲ್ಲಿ ಬದಲಾವಣೆ ಇತ್ತು. ಸದಾನಂದನ ವಿಷಯಕ್ಕೆ ನನ್ನ ಮನಸ್ಸಿನ ಬಾಗಿಲು ಮುಚ್ಚಿಕೊಂಡಿದ್ದೆ. ಯಾರು ನನ್ನ ಹಡೆದು ಬಿಸಿಟವರು? ಆ ಮಹಾತಾಯಿ ಆವತ್ತೇ ನನ್ನನ್ನು ಕೊಂದು ತಾನೂ ಸತ್ತು ಹೋಗಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಇಡೀ ರಾತ್ರಿ ಕೆಟ್ಟ ಯೋಚನೆಗಳೇ ಬಂದಿತ್ತು ಮನಸ್ಸಿನಲ್ಲಿ. ಅಪ್ಪ ನನಗೆ ಅನೇಕ ಬಾರಿ ಬುದ್ಧಿ ಹೇಳ್ತಾ ಇದ್ದರು. ಅದೆಲ್ಲ ನನಗೆ ಈಗಲೂ ನೆನಪಿದೆ. ನನಗೆ ಆತ್ಮವಿಶ್ವಾಸದಿಂದ ಬದುಕಬೇಕು ಅಂತ ಹೇಳ್ತಾಯಿದ್ರು. ಆಗೆಲ್ಲ ಅವ್ರು ಹೇಳ್ತಿದ್ದಿದ್ದು ಮುಖ್ಯವಾಗಿ, ನೀನು ಈ ಭೂಮಿಯಲ್ಲಿ ಹುಟ್ಟಿರೋ ಕಾರಣ ಏನು ಅಂದರೆ ನೀನು ಇಲ್ಲಿ ಜೀವಿಸೋಕ್ಕೆ ಸಮರ್ಥಳಾಗಿದೆಯಾ ಅಂತ. ಬದುಕು ನಮಗೆ ನೇರವಾಗಿ ಯಶಸ್ಸು ಒದಗಿಸೋದಿಲ್ಲ. ಅದು ನಮಗೆ ಸಾಧ್ಯತೆಗಳನ್ನು, ಅವಕಾಶಗಳನ್ನು ನೀಡುತ್ತೆ. ಅದನ್ನು ಯಶಸ್ಸಾಗಿ ಬದಲಾಯಿಸಿಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಯಾವುದೇ ಯಾರದೇ ಸಮಸ್ಯೆಗಳಿಗೆ ಪರಿಹಾರ ಯಾರು ಬೆಳ್ಳಿ ತಟ್ಟೆಯಲ್ಲಿಟ್ಟು ತಂದು ಕೊಡೋದಿಲ್ಲ. ಅವಕಾಶ ಎಲ್ರಿಗೂ ಸಿಗುವಷ್ಟು ಪ್ರಪಂಚ ಮುಕ್ತವಾಗಿದೆ, ಸ್ವತಂತ್ರವಾಗಿದೆ. ಅದನ್ನು ನಾವು ಬಳಸ್ಕೋಬೇಕು ಅಷ್ಟೆ. ಈಗ ನಡೆಯುವ ಬಹುತೇಕ ಆತ್ಮಹತ್ಯೆಗಳಿಗೆ ಕಾರಣ ಭಾವನೆಗಳು ವಿವೇಕವನ್ನು ಮೆಟ್ಟುವುದರಿಂದಲೇ. ಇನ್ನೂ ಬೇಕೆನಿಸುವ ಐಷಾರಾಮಿ,
ಸಾಕೆನಿಸದ ಸ್ವಪ್ರತಿಷ್ಠೆಯ ಅಮಲು. ಜೀವನದಲ್ಲಿ ಸಮಸ್ಯೆಗೆ ಸ್ಪಂದಿಸುವ ತಾಳ್ಮೆ ಇರಬೇಕು. ಅಳತೆಗೆ ಮೀರಿದ ಮಹತ್ವಾಕಾಂಕ್ಷೆ ಈ ಬದುಕನ್ನು ಅಸಹನೀಯ ಆಗ್ಸತ್ತೆ, ಆತ್ಮಹತ್ಯೆಯಲ್ಲಿ ಕೊನೆಗೊಳಿಸುತ್ತೆ. ನಮ್ಮ ಸಾಮರ್ಥ್ಯದ ಅರಿವು ನಮಗಿರಬೇಕು. ಸಮಸ್ಯೆ ಬಂದವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ಜಗತ್ತಿನಲ್ಲಿ ಜನರೇ ಇರಲ್ಲ. ಅಪ್ಪನ ಮಾತುಗಳು, ಅಮ್ಮನ ಪ್ರೀತಿ ಎಲ್ಲ ನನ್ನನ್ನು ಕೆಟ್ಟ ಯೋಚನೆಗಳಿಂದ ಹೊರಬಂದು ಆವತ್ತು ಆ ಸ್ಥಿತಿನ ನಾನು ದಾಟಿದ್ದೆ. ಬೆಳಗ್ಗೆ ಎದ್ದವಳು ಹಳ್ಳಿಯಲ್ಲಿ ವ್ಯವಸಾಯ ಮಾಡಿ ನಮ್ಮ ಸಂಸಾರನ ಒಂದು ಹಂತಕ್ಕೆ ತಂದು ನಿಲ್ಲಿಸ್ತೀನಿ ಅಂತ ಅವರೆದುರಿಗೆಲ್ಲ ಹೇಳಿ ಹೊರಟಿದ್ದೆ. ನಾನು ಮನೆಯಿಂದ ಹೊರಕ್ಕೆ ಹೋಗೋಕ್ಕೆ ಹೇಳಿದ ಕಾರಣ ಅದು ಸುಳ್ಳು. ಆದರೆ ಅವ್ರಿಗೆಲ್ಲ ಎಂದೂ ಮೋಸ ಮಾಡೋದಿಲ್ಲ, ಅವ್ರ ಋಣ ತೀರಿಸಿಯೇ ತೀರಿಸ್ತೀನಿ ಅಂತ ನಿರ್ಧರಿಸ್ಕೊಂಡಿದ್ದೆ. ಇಂಥ ಪರಿಸ್ಥಿತಿಯಲ್ಲಿ ಈಗೀಗ ಅಪ್ಪ ಅಮ್ಮನ ನೋಡೋಕ್ಕೆ ಊರಿಗೆ ಹೋದರೆ ಎಷ್ಟೇ ಗಟ್ಟಿಯಾಗಿದ್ದೀನಿ ಅಂದ್ಕೊಂಡ್ರೂ ಮಾತಾಡಿಸಿದ್ರೆ ಅತ್ತೇ ಬಿಡುವಂತಾಗುತ್ತೆ. ಆ ಕ್ಷಣ ಅನುಭವಿಸುವ ತಳಮಳ, ಕೃಷಿ ಮಾಡ್ತೀನಿ ಅಂತ ತಗೊಂಡ ನಿರ್ಧಾರದಿಂದ ಹಿಂದೆ ಸರಿದು ಬಿಡಲಾ ಅನ್ನೋ ಯೋಚನೆ ಬಂದುದರಿಂದ ನೋವು ಉಂಟಾಗುತ್ತೆ. ಕಣ್ಣಲ್ಲಿ ಅಸಹಾಯಕತೆ ಇಣುಕತ್ತೆ. ಆಗೆಲ್ಲ ಅಪ್ಪ ನನ್ನ ತಲೆ ಕೂದಲಲ್ಲಿ ಕೈಯಾಡಿಸಿ, ಮಗಳೇ, ನೀನು ಹಿಡಿದಿದ್ದನ್ನು ಸಾಧಿಸಿದಾಗ ನಿನ್ನ ಕಣ್ಣಲ್ಲಿ ಕಾಣೋ ಸಂತೃಪ್ತಿ, ಇಂತಹ ಸಣ್ಣ ಪುಟ್ಟ ಸಂಗತಿಗಳನ್ನೇ ನನ್ನ ಬದುಕಿನ ದೊಡ್ಡ ಸಂಪತ್ತು ಅಂತ ತಿಳ್ಕೊಂಡಿರೋನು ನಾನು. ನಿನ್ನ ಕಣ್ಣಲ್ಲಿ ಯಾವತ್ತೂ ಅಸಹಾಯಕತೆ ಇಣುಕಿಲ್ಲ, ಈಗಲೂ ಇಣುಕಬಾರ್ದು. ಬದುಕಿಗೆ ಬೇಕಾದ ಅಭಿರುಚಿ, ಸೃಜನಶೀಲತೆ, ಜೀವನೋತ್ಸಾಹ, ಕನಸು ನನಸಾಗಿಸಿಕೊಳ್ಳುವ ವಯಸ್ಸು ಇದ್ದು ನಮಗಾಗಿ, ನಮ್ಮ ಒಳ್ಳೆಯದಕ್ಕಾಗಿ ಬದುಕುತ್ತಿರುವ ನೀನು ಒಂದು ತಪಸ್ಸು ಮಾಡ್ತಿರುವಂತೆ ನನಗನ್ಸುತ್ತೆ. ನಿನಗೆ ಒಳ್ಳೆಯದಾಗಲಿ, ನಿನ್ನ ಗುರಿಯತ್ತ ದೃಢವಾಗಿ ನಡಿ ಅಂತ ಅಪ್ಪ ಹರಸಿದ್ರು. ನಾನು ಹಳ್ಳಿಯ ಸ್ಥಿತಿಗತಿಯನ್ನು ಅಪ್ಪನೆದುರು ಹೇಳ್ಕೊಂಡಿದ್ದೆ. ಅಪ್ಪ, ನಾನು ಹೆಣ್ಣಾಗಿರೋದ್ರಿಂದ ಹಳ್ಳಿಯಲ್ಲಿ ಅನೇಕ ಅಡ್ಡಿಗಳಿದೆ. ಏನನ್ನು ಸಾಧಿಸಲು ನನ್ನ ವಯಸ್ಸು, ಹೆಣ್ಣು ಅನ್ನೋ ಕಾರಣ ಬಹಳವಾಗಿ ಅಡ್ಡಿ ಆಗ್ತಾ ಇದೆ. ಹೆಂಗಸರು ಹೇಳೋದನ್ನು ಕೇಳೋದೇ ಒಂದು ತಪ್ಪು ಅಂತ ಕಾಣೋ ಪುರುಷರನ್ನು ನೋಡಿದ್ರೆ, ಒಳ್ಳೆಯದನ್ನು ಯಾರು ಹೇಳಿದರೂ ಅದು ಸ್ತ್ರೀ ಆಗಿದ್ದರೂ ಒಳ್ಳೆಯದು ಒಳ್ಳೆಯದೇ ಅಂತ ಈ ಪುರುಷ ಸಮಾಜ ಒಪ್ಕೊಳ್ಳೋದೇ ಇಲ್ಲ. ಸ್ತ್ರೀ ಅಂದರೆ ನಮಗಿಂತ ಕಡಿಮೆ ಬುದ್ಧಿವಂತರು, ಅವ್ರು ಹೇಳಿದ್ದನ್ನು ನಾವೇನು ಕೇಳಬೇಕಾಗಿಲ್ಲ ಅನ್ನೋ ಮನಸ್ಥಿತಿಯನ್ನು ನೋಡಿದ್ರೆ ಹೇಗೆ ಅವ್ರಿಗೆಲ್ಲ ಅರ್ಥ ಮಾಡಿಸೋದು ಅಂತ ಗೊಂದಲವಾಗಿದೆ. ಅಪ್ಪ, ಮನಸ್ಸಿನಿಂದ ಬಲಶಾಲಿಯಂತೆ ಇರೋದು ಇನ್ನೂ ನನ್ನಿಂದ ಆಗಲ್ಲ. ಈ ಹೋರಾಟದಲ್ಲಿ ಬಳಲಿರುವೆ, ಸೋತೆ ಅನ್ನಿಸ್ತಾ ಇದೆ ಅಪ್ಪ. ಸಾಕಾಗಿದೆ ಈ ಏಕಾಂಗಿ ಹೋರಾಟ. ಈ ಬದುಕಲ್ಲಿ ಒಳ್ಳೆಯದನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅನೇಕ ತ್ಯಾಗ ಮಾಡಬೇಕು. ಮನಸ್ಸಿನಿಂದ ಅತಿ ಸ್ಥಿರವಾಗಿ ದೃಢವಾಗಿ ಇರಬೇಕು. ಹಣ ಬೇಕು, ಸ್ಥಿರ ಮನಸ್ಸು ಬೇಕು. ಇಷ್ಟೆಲ್ಲ ಆದಮೇಲೂ ಒಳ್ಳೆಯದಾದರೆ ಎಲ್ಲರೂ ನಮ್ಮಿಂದ ಅಂತಾರೆ. ಅದೇ ಕೆಟ್ಟದ್ದಾದರೆ ಮುಂದಾಳತ್ವ ವಹಿಸಿದವರನ್ನು ಹೀನಾಯವಾಗಿ ನೋಡ್ತಾರೆ. ಎಲ್ಲ ನಿಮ್ಮಿಂದಲೇ ಹೀಗಾಗಿದ್ದು ಅಂತಾರೆ. ಮೊದಲ ಬಿತ್ತನೆ ಎಲ್ಲ ಹಾಳಾಗಿದ್ದರಿಂದ ಈಗ ನಿನ್ನಿಂದಾದ ನಷ್ಟ ಸಾಕು. ಮೊದಲಿನಂತೆಯೇ ಎಲ್ಲರೂ ಬದುಕ್ತಾರೆ. ಸಾಲ ಬಡತನಗಳು ಇಂದು ನೆನ್ನೆದೇನಲ್ಲ. ಇವೆರಡರ ನಡುವೆಯೂ ಬದುಕು ನೆಮ್ಮದಿಯಾಗಿ ನಡೀತಾ ಇತ್ತು ಅಂತ ಆ ಪಟೇಲ್ರ ಮಗ, ಅವನಿಗೆ ಗುಂಪಿನವರು, ಇನ್ನೂ ಕೆಲವು ಯುವಕರು, ನೀನು ಬಂದು ಎಲ್ಲರ ಬದುಕಲ್ಲಿ ಬಿರುಗಾಳಿ ಎಬ್ಸಿದೀಯಾ, ಅದಕ್ಕೆ ನೀನು ಕೃಷಿ ನಿಲ್ಲಿಸಿ ಊರು ಬಿಡು ಅಂತ ಇದ್ದಾರೆ ಅಪ್ಪ. ಅವರೆಲ್ಲ ನನ್ನ ಎದುರಾಳಿ ಗುಂಪಾಗಿ ತಯಾರಾಗಿದ್ದಾರೆ. ನಾ ಮಾಡೋ ಎಲ್ಲ ಕೆಲಸಕ್ಕೂ ಸ್ಪರ್ಧೆಗಿಳಿದವರಂತೆ ಅವರೂ ಮಾಡ್ತಾರೆ. ಇದನ್ನೆಲ್ಲ ಹೇಗೆ ಸಂಭಾಳಿಸೋದು? ನಿಮ್ಮ ಅನುಭವದಿಂದ ನೀವು ನನಗೆ ದಾರಿ ತೋರಿಸಿಯಪ್ಪ. ಇಲ್ಲದಿದ್ದರೆ ಆ ಹಳ್ಳಿಯಲ್ಲಿ ನನ್ನ ಜೀವನ ಮುಂದುವರಿಸೋದು ತುಂಬ ಕಷ್ಟ ಅಂದಿದ್ಲು ಶುಭ ಅಪ್ಪನಿಗೆ. ವೆಂಕಟೇಶು ಮಗಳಿಗೆ, ಮಗಳೇ, ನೀನು ನಡೆದಿದ್ದೆಲ್ಲ ಹೇಳಿದ್ದು ಒಳ್ಳೆಯದಾಯಿತು. ಹಳ್ಳಿ ಬದುಕೇ ಹಾಗೆ. ನೀನು ಈ ಹಾಡನ್ನು ಕೇಳಿದ್ದೀಯಾ? ಬಾಳಕದನದಲ್ಲಿ ಭರವಸೆಯೂ ಬೇಕು, ನಾಳೆ ನನ್ನದೆಂಬ ನಂಬಿಕೆಯೂ ಬೇಕು. ನಾಳೆ ಎಂಬ ಆಲೋಚನೆ ಅರಿವು ಇಲ್ಲದೆ ಬದುಕಬಲ್ವಾ ನಾವೆಲ್ಲ? ಜೀವ ದೇಹವನ್ನು ತೊರೆಯದೆ ಹೋರಾಡೋ ಶಕ್ತಿ ತುಂಬೋದು
ಈ ನಾಳೆಯ ಆಕಾಂಕ್ಷೆನೇ. ಪ್ರತಿ ಜೀವಂತ ವ್ಯಕ್ತಿಗೆ ನಾಳೆ ಒಂದು ಮರೀಚಿಕೆಯೇ. ಹೀಗೆ ಬದುಕು ನಾಳೆಯ ಹುಡುಕಾಟದಲ್ಲಿ ಓಡುವ ನಿರಂತರ ಓಟ ಮತ್ತು ಹೋರಾಟ. ಎಲ್ಲ ಆಧಾರಗಳು ತಪ್ಪಿ ಹೋದಾಗ ನಂಬಿಕೆ ಆಶ್ರಯ ಪಡೆದು ದೃಢವಾಗಿ ಎದ್ದು ನಿಲ್ಲೋದ್ರಲ್ಲೇ ಬದುಕಿನ ನಿಜವಾದ ಸಾಮರ್ಥ್ಯ ಅಡಗಿರೋದು. ಅನೇಕವು ನಮ್ಮ ತಪ್ಪಿನಿಂದ ಹುಟ್ಟಿದವುಗಳಲ್ಲ, ಹಾಗಾಗಿ ದೂರ ಮಾಡಿಕೊಳ್ಳೋ ಬಗ್ಗೆನೂ ಸುಲಭ ಅಲ್ಲಮ್ಮ. ಹಳ್ಳಿಗಳಲ್ಲಿ ನೀನು ಹೇಳ್ತಾ ಇರೋ ವಿಷಯಗಳು ಬಹಳ ಸಹಜವಾಗಿ ಅನೇಕ ಕಡೆ ನಡೆಯುತ್ತೆ. ಅದಕ್ಕೆ ನೀನು ಧೈರ್ಯ ಕೆಡಬೇಕಾಗಿಲ್ಲ. ಅವರು ಸ್ಪರ್ಧೆಗಿಳ್ತಿರೋದು ಒಳ್ಳೆಯದೇ ಆಯಿತು. ನೀನು ಎಲ್ಲ ಕಡೆಯೂ ಸ್ಪರ್ಧೆ ಒಡ್ಡು. ನೀನು ಸೋತ್ರೂ ಚಿಂತೆ ಇಲ್ಲ. ಅಲ್ಲಿ ಜನಕ್ಕೆ ಒಳ್ಳೆಯದಾದರೆ ಆಯಿತು. ಅದಕ್ಕೆ ನೀನು ಬುದ್ಧಿ ಉಪಯೋಗಿಸು. ನೀನೊಬ್ಬಳೇ ಮಾಡೋದು ಕಷ್ಟ. ಸ್ಪರ್ಧೆಗಿಳಿದು ಅವರೆಲ್ಲ ಒಂದಾದರೆ ನಿನಗೆ ಹೆಸರು ಬರದೇ ಇದ್ದರೂ ಕೆಲಸಗಳು ನಡೆಯುತ್ತೆ. ಈಗಾಗಲೇ ದಿಟ್ಟವಾಗಿ ಎದುರಿಸಿದೀಯ. ಇನ್ನು ಮುಂದೆ ನಿನಗೆ ಬೆಂಗಾವಲಾಗಿ ಇರೋಕ್ಕೆ ಜನರನ್ನು ನಾನು ಸಿದ್ಧಪಡಿಸ್ತೀನಿ. ಅದಕ್ಕೆ ನೀನು ನಿಶ್ಚಿಂತಳಾಗಿರು. ಯಾವತ್ತೂ ನಾನೊಬ್ಬಳೇ ಅಂತ ಸೆಲ್ಫ್ ಪೆಟಿಯಿಂದ ಕೊರಗಬೇಡ. ನಿನ್ನ ದೃಷ್ಟಿಕೋನದಿಂದ ಎದುರಾಳಿಗೆ ತುಂಬ ಬೆಂಬಲ ಕಾಣ್ತಾ ಇರಬಹುದು, ಆದರೆ ಆಂತರ್ಯದಲ್ಲಿ ಅವನು ಏಕಾಂಗಿ. ಬದುಕಲ್ಲಿ ಹೋರಾಟ ನಿರಂತರ. ಗೆಲುವು ಯಾರಿಗೆ ಅನ್ನೋದು ಎಂದೂ ನಿಶ್ಚಿತವಲ್ಲ. ಜೀವನದ ಮೌಲ್ಯಗಳಿಗಾಗಿ ಸೋತರು ಹೋರಾಡ್ತಾ ಇರಬೇಕು. ಅಷ್ಟನ್ನು ಅರ್ಥ ಮಾಡ್ಕೋ ಮಗಳೇ. ಇನ್ನೊಮ್ಮೆ ಪ್ರಯತ್ನಿಸು. ಕೃಷಿಯಲ್ಲಿ ಯಶಸ್ವಿಯಾಗಲು ನೀನು ವೃತ್ತಿಪರ ಕೃಷಿಗಳಾಗಬೇಕಾಗಿಲ್ಲ. ಅದಕ್ಕೆ ತಾಳ್ಮೆ, ಶ್ರದ್ಧೆ, ಶ್ರಮ ಬೇಕು ಅಷ್ಟೆ. ಅಪ್ಪನ ಸಾಂತ್ವನದಿಂದ ಶುಭಳ ಮನಸ್ಸಿಗೆ ಧೈರ್ಯ ಬಂದಿತ್ತು. ಎಲ್ಲವೂ ಒಂದು ಹಂತಕ್ಕೆ ಮುಗಿದು ಮತ್ತೆ ಪ್ರಾರಂಭ ಆಗಬೇಕು. ಇಷ್ಟೂ ದಿನವೂ ಸುಖದಲ್ಲೇ ಇದ್ದ ನಾನು ಬೇಸಿಗೆಯಲ್ಲಿ ಇಲ್ಲಿ ಕೃಷಿ ಮಾಡೋಕ್ಕೆ ಬಂದಿದ್ದೆ. ಸೋತೆ. ಈಗ ಸೋಲೆ ಗೆಲುವಿನ ಮೆಟ್ಲು ಅಂದ್ಕೊಂಡು ಈಗಾದ ಸೋಲಿನ ಅನುಭವದಿಂದ ಬದುಕುವ, ಕೃಷಿ ಮಾಡುವ ಛಲ ಹೆಚ್ಚಾಗಿದೆ. ಈಗ ಕೃಷಿಯನ್ನು ಯಶಸ್ವಿಗೊಳಿಸಲು ನನ್ನ ವಿಶ್ವವಿದ್ಯಾನಿಲಯದವರನ್ನು ಹೆಜ್ಜೆ ಹೆಜ್ಜೆಗೂ ಕೇಳಿ ಸಹಾಯ ಪಡೆದು ಮುಂದೆ ಹೆಜ್ಜೆ ಇಡೋಕ್ಕೆ ನಿರ್ಧರಿಸಿದ್ದೀನಿ. ಈ ಸೋಲು ಅನ್ನೋದು ಒಂದು ಮಾನಸಿಕ ಸ್ಥಿತಿ ಅಷ್ಟೇ ಅಂತ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಹೇಳಿದ್ದೀನಿ. ಉತ್ಸಾಹ ಅನ್ನೋದು ಬಲವತ್ತರವಾದದ್ದು. ಉತ್ಸಾಹಕ್ಕಿಂತಲೂ ಶ್ರೇಷ್ಠವಾದ ಬಲ ಮತ್ತೊಂದಿಲ್ಲ ಅಂದ್ಕೊಂಡು ಮನಸ್ಸನ್ನು ಉತ್ಸಾಹದಿಂದ ಇರಿಸಿಕೊಳ್ಳೋಕ್ಕೆ ಎಲ್ಲ ಪ್ರಯತ್ನನೂ ಮಾಡ್ತಾ ಇದ್ದೀನಿ. ಇತ್ತ ವೆಂಕಟೇಶು ಮಗಳು ಶುಭ ಹಳ್ಳಿಯ ಪರಿಸರ ವಿವರಿಸಿದ ಮೇಲೆ ತಡ ಮಾಡದೆ ತಮ್ಮ ಆರೋಗ್ಯ ಸರಿ ಇಲ್ಲದೆ ಇದ್ದಿದ್ದರಿಂದ ಮಲಗಿದ ಕಡೆಯಿಂದಲೇ ಕಾರ್ಯಪ್ರವೃತ್ತರಾದರು. ಮೊದಲು ಮಗಳನ್ನು ಕಾಪಾಡಬೇಕು. ಆಮೇಲೆ ಅವಳ ಮೇಲಿನ ಸ್ಪರ್ಧೆ ಆರೋಗ್ಯಕರವಾಗಿ ನಡಿಬೇಕು. ಅದರಲ್ಲಿ ದ್ವೇಷ, ಜಾತಿ, ರಾಜಕೀಯ ಬೆರೆತರೆ ಹಳ್ಳಿ ರಣರಂಗವಾಗುತ್ತೆ. ಹಾಗಾಗಬಾರ್ದು. ಅಲ್ಲಿನ ಜನರನ್ನೇ ಸಹಾಯ ಕೇಳಬೇಕು. ಆಗ ಹಳ್ಳಿಯ ಅಭಿವೃದ್ಧಿ ತಂತಾನೇ ಆಗತ್ತೆ. ಅದಕ್ಕಾಗಿ ವೆಂಕಟೇಶ್ ಅವರು ಹಲವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದರು. ಹಾಗೆ ಸಂಪರ್ಕಿಸಿದವರಲ್ಲಿ ಆ ಹಳ್ಳಿಯವರು ಕೆಲವರು ಇದ್ದರು. ಅದರೊಟ್ಟಿಗೇ ಮಗಳಿಗೆ ನಿನ್ನ ಪ್ರತಿ ನಡೆಯನ್ನು, ಕೆಲಸವನ್ನು ನನಗೆ ಆಗಿಂದಾಗಲೇ ಹೇಳ್ತಾನೇ ಇರಬೇಕು ಅಂತ ಕಟ್ಟಪ್ಪಣೆ ಮಾಡಿದ್ರು ವೆಂಕಟೇಶ್. ಶುಭ ಮನೆಯಿಂದ ಕನ್ನಮಂಗಲಕ್ಕೆ ಹೊರಟಕ್ಕೆ ಸ್ವಲ್ಪೇ ಹೊತ್ತಿನಲ್ಲಿ ಯುವಕನೊಬ್ಬ ಮನೆ ಬಾಗಿಲಲ್ಲಿ ನಿಂತಿದ್ದ. ನಿರ್ಮಲಾರವರು ಪತಿ ವೆಂಕಟೇಶ್ಗೆ ಯಾರೋ ಹುಡುಗ ಬಂದಿದ್ದಾನೆ ಅಂತ ತಿಳಿಸಿ ಆ ಯುವಕನನ್ನು ಬನ್ನಿ ಒಳಗೆ ಅಂತ ಕರೆದಿದ್ರು. ಆ ಯುವಕ ವೆಂಕಟೇಶ್ ಅವರಿಗೆ ತಾನೇ ನಮಸ್ಕಾರ ಮಾಡಿ, ನನ್ನ ಹೆಸರು ಅಭಿರಾಮ್ ಅಂತ, ನಮ್ಮಪ್ಪ ಶಂಕರನಾರಾಯಣ್, ನಾನು ಕನ್ನಮಂಗಲದಿಂದ ಬಂದಿದ್ದೀನಿ, ಅಪ್ಪ ನಿಮ್ಮನ್ನು ನೋಡ್ಕೊಂಬ ಅಂತ ಕಳಿಸಿದ್ರು ಅಂತ ತಿಳಿಸಿದ್ದ. ತಕ್ಷಣ ವೆಂಕಟೇಶ್ ಅವರ ಕಣ್ಣಲ್ಲಿ ನೀರು ಬಂದಿತ್ತು. 20 ವರ್ಷಗಳ ಸುದೀರ್ಘ ಕಾಲ ಯಾವತ್ತೂ ಯಾರು ವಿಚಾರಿಸದೇ ಇದ್ದವರು ಇವತ್ತು ಈ ಹುಡುಗ ಬಂದಿದ್ದಾನೆ. ಶುಭಳನ್ನು ನೋಡಿದ ಮೇಲೆ ತಾಳ್ಮೆಯಿಂದಲೇ ಕರೆದು ಕೂಡಿಸಿದ್ರು. ನಿಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರಪ್ಪ ಕೇಳಿದರು. ಏನು ಹೇಳಿದ್ರು ನಿಮ್ಮ ತಂದೆ? ನಿಮ್ಮ ತಂದೆಯವರಿಗೆ ನನ್ನ ಪರಿಚಯ ಚೆನ್ನಾಗಿ ಇದೆ. ಅಭಿರಾಮ್ ನೋಡಿದ. ನಿಮ್ಮ ಮಗಳು ಬಹಳ ಧೈರ್ಯಶಾಲಿ, ಅವಳು ತುಂಬ ಮಾತಾಡ್ತಾಳೆ,
ಅವಳು ಮಾತಾಡೋದೆಲ್ಲ ಸರಿಯಾಗೇ ಇರುತ್ತೆ. ಆದರೂ ಅದರಿಂದ ಪಟೇಲರು ಮತ್ತು ಅವ್ರ ಮಗ ಮಂಜೇಶನ್ನು ಎದುರು ಹಾಕ್ಕೊಂಡಿದ್ದಾಳೆ. ನಿಮ್ಮ ಅಣ್ಣ ರಾಮಚಂದ್ರಪ್ಪನವರು ಅದಕ್ಕೆಲ್ಲ ಏನು ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ನಮ್ಮಪ್ಪ ನಿಮ್ಮ ಮಗಳನ್ನು ಕಾಪಾಡೋದನ್ನೇ ಸದಾ ಯೋಚನೆ ಮಾಡ್ತಾ ಇರ್ತಾರೆ. ಅವಳನ್ನು ಕಾಪಾಡಬಲ್ಲಂಥ ವ್ಯಕ್ತಿ ನೀರಾವರಿ ಇಲಾಖೆಯಲ್ಲಿ ಮಾದೇಶ ಅನ್ನೋರು ಇದ್ದಾರಂತೆ. ಅವರನ್ನು ನಮ್ಮಪ್ಪ ಇವತ್ತು ಸಂಪರ್ಕಿಸಿ ಮಾತಾಡೋಕ್ಕೆ ಹೋಗ್ತಾರೆ. ಆ ಮಾದೇಶ್ ಅನ್ನೋರನ್ನು ನೀವು ಕೂಡ ಸಂಪರ್ಕಿಸಿ ಮಾತಾಡಿ ಅಂತ ನನಗೆ ಹೇಳಿದ್ದಾರೆ. ನನ್ನ ತಂದೆಯವರು ನಿಮ್ಮನ್ನು ನೋಡೋಕ್ಕೂ ಯಾವಾಗಲಾದರೂ ಬರ್ತಾರಂತೆ. ಇಷ್ಟು ಅವ್ರಿಗೆ ಹೇಳು, ಅವರೇನು ಉತ್ತರ ಹೇಳ್ತಾರೆ ಕೇಳ್ಕೊಂಡು ಬಾ ಅಂದರು ಅಂದ ಅಭಿರಾಮ್. ಅವನ ಮಾತುಗಳಿಂದ ವೆಂಕಟೇಶ್ ಅವ್ರಿಗೆ ಶುಭಳ ವಿಚಾರ ಏನೋ ಇವನು ಗೊತ್ತಿಲ್ಲ ಅನ್ನೋದು ಅರಿವಾಯಿತು. ಅವನ ಬಾಯಿಂದಲೇ ಅಲ್ಲಿನ ಪಟೇಲರ ಅವರ ಮಗನ ಬಗೆಗೆ ವಿಚಾರ ತಿಳ್ಕೊಂಡ್ರು. ನಾನು ಮಾದೇಶನ ಜೊತೆ ಮಾತಾಡ್ತೀನಿ ಅಂತ ನಿಮ್ಮ ತಂದೆಗೆ ತಿಳಿಸು. ನೀನು ಪಟ್ಟಣಕ್ಕೆ ಬಂದಾಗಲೆಲ್ಲ ನಮ್ಮನೆಗೆ ಬಂದು ಅಲ್ಲಿನ ವಿಚಾರ ತಿಳಿಸ್ತಾ ಇರು. ನೀನು ಬಂದಿದ್ದು ನಂಗೆ ತುಂಬ ಸಂತೋಷ ಆಯಿತು. ನಿನಗೇನು ಕೇಳಬೇಕು ಅನಿಸಿದ್ರೂ ನಿಸ್ಸಂಕೋಚವಾಗಿ ನನ್ನನ್ನು ಕೇಳು. ನೀವೆಲ್ಲರೂ ಅಲ್ಲಿ ಇರೋ ಧೈರ್ಯದ ಮೇಲೇ ನಾನು ನನ್ನ ಮಗಳು ಒಂಟಿಯಾಗಿ ಕೃಷಿ ಮಾಡ್ತೀನಿ ಅಂತ ಹೊರಟಾಗ ಆಗಲಿ ಅಂತ ಕಳಿಸಿದ್ದು. ನಿಮ್ಮ ತಂದೆಗೆ ನನ್ನ ಕೈಲಾದ ಎಲ್ಲ ಪ್ರಯತ್ನನೂ ನನ್ನ ಮಗಳ ಸುರಕ್ಷತೆಗೋಸ್ಕರ ಮಾಡ್ತೀನಿ ಅಂತ ತಿಳಿಸು. ನೀನು ಕೂಡ ಅವಳ ಬಗೆಗೆ ಎಚ್ಚರ ವಹಿಸು. ಹೆಚ್ಚಿಗೆ ಈಗ ಏನು ಹೇಳಲಾರೆ. ನಿನ್ನ ಅನೇಕ ಪ್ರಶ್ನೆಗಳಿಗೆ ಉತ್ತರ ನಿನ್ನ ತಂದೆ ಬಳಿ ಇದೆ. ಕೇಳಬೇಕು ಅನಿಸಿದ್ರೆ ಕೇಳು. ಶುಭ ನಿನ್ನ ಮೇಲೆ ಬಹಳ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾಳೆ. ನೀನು ಪಟೇಲ್ರ ಮಗನ ಗೆಳೆಯ. ಅವನನ್ನು ಆರೋಗ್ಯಕರ ರೀತಿಯಲ್ಲಿ ಶುಭಳಿಗೆ ಎದುರಾಗಿ ಎತ್ತಿಕಟ್ತಾ ಇರು. ಈ ರೀತಿ ಮಾಡೋಕ್ಕೆ ಅವಳ ಪರವಾಗಿ ನಾನು ನಿನ್ನಲ್ಲಿ ವಿನಂತಿಸ್ಕೊಳ್ತೀನಿ. ಅವಳು ಕೃಷಿ ಮಾಡ್ತೀನಿ ಅಂದಿರೋದು ಒಳ್ಳೆಯದು. ಆದರೆ ಅದರ ದಾರಿ ಬಹಳ ಕಷ್ಟದ್ದು. ಅದಕ್ಕೆ ಒಳ್ಳೆಯ ಮನಸ್ಸಿನಿಂದ ನೀವೆಲ್ಲ ಸಹಕರಿಸಿ. ನಾವಿಲ್ಲದ ಕೊರತೆ ಅವಳನ್ನು ಕಾಡದಂತೆ ನೋಡಿಕೊಳ್ಳಿ. ಅಭಿರಾಮ್ನನ್ನು ಕೂಡಿಸಿಕೊಂಡು ಮನದ ಮಾತುಗಳನ್ನೆಲ್ಲ ಆಡಿ ಆತ್ಮೀಯವಾಗಿ ಉಪಚರಿಸಿ ಕಳಿಸ್ಕೊಟ್ರು ವೆಂಕಟೇಶ್. ಅಭಿರಾಮ್ನನ್ನು ಕಂಡ ಮೇಲೆ ವೆಂಕಟೇಶ್ ಎದೆಯಲ್ಲಿ ಸಣ್ಣದೊಂದು ಆಸೆಯ ಚಿಗುರೊಡೆದಿತ್ತು. ಇಲ್ಲಿ ಸದಾನಂದ ಬೇಡ ಅಂದ್ರೇನು? ಅಲ್ಲಿ ಭಗವಂತ ಅಭಿರಾಮ್ನನ್ನು ಮೊದಲೇ ಹುಟ್ಟಿಸಿರೋವಾಗ ಆ ಭಗವಂತನಲ್ಲವೇ ಎಲ್ಲರ ನಿಯಂತ್ರಕ ಅಂತ ಸಮಾಧಾನ ಮಾಡಿಕೊಂಡ್ರು. ಅಭಿರಾಮ್ ಶುಭಳ ಬಗೆಗೆ ಮಾತಾಡಿದಾಗ ಅವನ ಕಣ್ಣಲ್ಲಿ ವೆಂಕಟೇಶ್ಗೆ ಮಿಂಚು ಕಂಡಿತ್ತು. ವೆಂಕಟೇಶ್ ಶುಭಳ ತಂದೆ ಅನ್ನೋ ಭಯದಿಂದಲೋ ಗೌರವದಿಂದಲೋ ಅವಳ ಬಗೆಗಿನ ವಿವರಣೆಯ ಪದಗಳಲ್ಲಿ ಅಭಿರಾಮ್ ತುಂಬ ನಿಯಂತ್ರಣ ಮಾಡಿಕೊಂಡಿದ್ದ. ಆದರೂ ಅಲ್ಲಿ ವೆಂಕಟೇಶ್ಗೆ ವಯೋಸಹಜವಾದ ಆಸಕ್ತಿ, ಆಕರ್ಷಣೆ, ಆಸೆ ಕಂಡಿತ್ತು. ವೆಂಕಟೇಶ್ ಮನಕ್ಕೆ ನೆಮ್ಮದಿಯಾಗಿತ್ತು. ಶುಭ ಕೂಡ ಅಭಿರಾಮ್ ಬಗೆಗೆ ಉತ್ತಮ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿದ್ದಾಳೆ. ಆ ದೇವರು ಅತೀ ಬುದ್ಧಿವಂತ. ಎಲ್ಲ ಮೊದಲೇ ನಿರ್ಧಾರ ಮಾಡಿರ್ತಾನೆ. ಇಲ್ಲಿ ಸದಾನಂದ ಶುಭಳನ್ನು ಮದುವೆ ಆಗೋಕ್ಕಿಷ್ಟ ಇಲ್ಲ ಅನ್ನೋಕ್ಕೆ ಕಾರಣ ಅಲ್ಲಿ ಮೊದಲೇ ಅಭಿರಾಮ್ ಹುಟ್ಟಿದಾನಲ್ಲ. ದೇವರ ಆಟಕ್ಕೆ ಎದುರಿಲ್ಲ. ಶುಭ ಅಭಿರಾಮ್ ಜೋಡಿಯಾದರೆ ವೆಂಕಟೇಶ್ ಅಂದ್ಕೊಂಡ್ರು, ನನಗಿಂತ ಸಂತೋಷ ನೆಮ್ಮದಿ ಹೊಂದೋರು ಇನ್ಯಾರೂ ಈ ಜಗತ್ತಿನಲ್ಲಿ ಇಲ್ಲ. ಹಾಗೆ ನಡೆಸು ಭಗವಂತ ಅಂತ ಮನದಲ್ಲೇ ಭಗವಂತನಿಗೆ ನಮಿಸಿದ್ರು. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.